ಹಾಯ್ ಹಲೋ. ನೋಡಿ ಇವತ್ತು ನಿಫ್ಟಿ ನಾನು ನಿನ್ನೆ ಪ್ರಿಡಕ್ಟ್ ಮಾಡಿದ ಪ್ರಕಾರ ಬೇರಿಶ್ ಆಗ್ಬೇಕಾಗಿತ್ತು, ಬುಲ್ಲಿಶ್ ಆಯ್ತು. ಯಾಕೆ ಅಂತಾನು ನಾನು ಶಾರ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಯಾಕೆ ಅಂತಂದ್ರೆ ನ್ಯೂಸ್ ಬಂದಿತ್ತು. ಸೊ ನ್ಯೂಸ್ ಮಾರ್ಕೆಟಿಗೆ ಸಿಂಕ್ ಆಗ್ಬಿಟ್ಟು ಮಾರ್ಕೆಟ್ ಬುಲ್ಲಿಶ್ ಆಯ್ತು. ಅದು ಯಾವ ಜಾಗದಿಂದಾನೇ ಆಯ್ತು ನೋಡಿ. ಸೇಮ್ ಡೇ ಕ್ಯಾಂಡ್ಲು ಸಪೋರ್ಟ್ ಲೈನ್ ಇಂದಾನೇ ಆಗಿದೆ, ಮತ್ತೆ ಬೇರೆ ಕಡೆಯಿಂದ ಆಗಿಲ್ಲ. ಅದು ಡೇ ಕ್ಯಾಂಡ್ಲು ಸಪೋರ್ಟ್ ಲೈನ್ ಇಂದಾನೇ ರಿವರ್ಸ್ ಆಗಿರೋದು. ಇದನ್ನ ಬ್ರೇಕ್ಔಟ್ ಕೊಟ್ಟಿದ್ರೆ ಬೇರಿಶ್ ಅಲ್ಲಿ ಇರ್ತಿತ್ತು. ಸೊ ನನಗೆ ಬೇಕಾದ್ರೆ ನನ್ನ ವಿಡಿಯೋನ ಕರೆಕ್ಟ್ ಆಗಿ ನೋಡ್ಕೊಂಬರ್ರಿ. ನಾನು 25,834 ಬ್ರೇಕ್ಔಟ್ ಕೊಡ್ಬೇಕು ಅಂದಿದ್ದೆ. ಒಂದು ಕ್ಯಾಂಡ್ಲು ಸತ ಬ್ರೇಕ್ಔಟ್ ಕೊಡ್ಲಿಲ್ಲ. ನನ್ನ ಎಂಟ್ರಿಗೂ ಮಾರ್ಕೆಟ್ ಬಂದಿಲ್ಲ. ಸೊ ಮಾರ್ಕೆಟ್ ಸಿಂಕ್ ಆಗಿಲ್ಲ. ಸಿಂಕ್ ಆಗಿರೋದಕ್ಕೆ ಮಾರ್ಕೆಟ್ ಇವತ್ತು ಬುಲ್ಲಿಶ್ ಆಗಿರೋದು. ಸೊ ಹಂಗಾಗಿ ನಾನೇನಂಗಂತ ವರ್ಕ್ ಮಾಡಿಲ್ಲ ಅಂತಲ್ಲ, ಬುಲ್ಲಿಶ್ ಅಲ್ಲೂ ಟ್ರೇಡ್ ತಗೊಂಡಿದ್ದೀನಿ. ಆ ಟ್ರೇಡ್ ನ ನಿಮಗೆ ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ. ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಬಿಡಿ. ಇವತ್ತು ನಾಳೆ ಏನಾಗುತ್ತೆ ನಿಫ್ಟಿ ನೋಡೋಣ. ನಿಫ್ಟಿ ನೋಡಿ, ಈಗ ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡಿ ಬ್ರೇಕ್ಔಟ್ ಕೊಟ್ಟು ನಮ್ದು ಹಳೆದು ನೋಡಿ ಬ್ರೇಕ್ಔಟ್ ಕೊಟ್ಟು ರಿಟ್ರೆಸ್ ಕೊಟ್ಟು ಹೋಗ್ತಾ ಇದೆ. ನಾವು ಬೇರಿಶ್ ನ ಜಾಸ್ತಿ ಬೇರಿಶ್ ಅಲ್ಲಿ ಇದೆ ಇರಬೇಕು ಅಂತ ಥಿಂಕ್ ಮಾಡಬಾರ್ದು. ಯಾಕಂದ್ರೆ ರಿಟ್ರೆಸ್ಮೆಂಟ್ ಕೊಟ್ಟಿರೋದ್ರಿಂದ ಇಲ್ಲಿಂದ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನು ಹೈಯರ್ ಅಂಡ್ ಹೈಯರ್ ಅಲ್ಲಿ. ಯಾವಾಗ 27,300 ತನಕ ಇದೊಂದು ದಿನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ನಾವು. 27,000 ಸಮಥಿಂಗ್ ಹೋಗ್ಬೇಕಂತ ಹೇಳಿದಾನೆ. ಆಲ್ ಟೈಮ್ ಐನ ಬ್ರೇಕ್ ಮಾಡ್ಬೇಕು. ಇವತ್ತಿನ ಕ್ಯಾಂಡಲ್ ನೋಡಿದ್ರೆ ಎಂಗಲ್ಫಿಂಗ್ ಮಾಡಿದೆ ಡೇ ಕ್ಯಾಂಡಲ್ ಅಲ್ಲಿ ನಿಫ್ಟಿ ನೋಡಿ. ಯಾರು ನೋಡ್ಕೊಳ್ಳಿ, ಎಂಗಲ್ಫಿಂಗ್ ಮಾಡೋದ್ರಿಂದ ನಾಳೆ ಬುಲ್ಲಿಶ್ ಆಗತ್ತೆ ಅಂತ ಇರುತ್ತೆ. ಸೊ ಕ್ಯಾಂಡಲ್ ವೈಸ್ ನೋಡಿದ್ರೆ ನಾಳೆ ಏನಾಗುತ್ತೆ ಅಂತ ನಾವು ಇದ್ರಲ್ಲಿ ಚೆಕ್ ಮಾಡಿ ನೋಡೋಣ. ನೋಡಿ ವಿಡಿಯೋನ ಬೇಕಾದ್ರೆ ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ನಿ. ನಾನು ಹೇಳಿದೆ ಕರೆಕ್ಟ್ ಆಗಿ ಇಲ್ಲಿಂದಾನೇ ಬೇರಿಶ್ ಆಗ್ಬೇಕು ಅಂತ, ಸರಿ ಇಲ್ಲ ನೋಡಿ. ಇಲ್ಲಿಂದ ಕೆಳಗಡೆ ಹೋಗ್ಬೇಕು ಅಂತ 25,043-42 ಕೆಳಗಡೆ ಹೋಗ್ಬೇಕು ಅಂತ ಆ ಲೈನಿಗೆ ಬಂದು ಟಚ್ ಆಗಿ ಹೋಗಿದ್ದು. ನಾನು ನಿನ್ನೆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಹೇಳಿದೀನಿ, ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ಈ ತರ ಕ್ಲೋಸ್ ಆಗಬಾರ್ದಿತ್ತು ಅಂತ ಹೇಳಿದೀನಿ. ಯಾರು ವಿಡಿಯೋ ನೋಡ್ಕೊಂಡ್ ಬಂದು ಗೊತ್ತಾಗುತ್ತೆ. ಯಾಕೆ ಅಂತಾನು ಕೂಡ ಹೇಳಿದೀನಿ. ಇದೇ ಲೈನ್ಗೆ ಎಕ್ಸಾಕ್ಟ್ ಆಗಿ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಮಾರ್ಕೆಟ್ ಏನಾದ್ರು ಇದ್ ಬಿಟ್ಟು ಒಂದು ಕ್ಯಾಂಡಲ್ 1 ಮಿನಿಟ್ ಅಲ್ಲಿ ಒಂದು ಕ್ಯಾಂಡಲ್ ಸತ ಇದರಿಂದ ಆದ್ಮೇಲೆ ಬ್ರೇಕ್ಔಟ್ ಕೊಟ್ಟಿಲ್ಲ ನೋಡಿ. ಚೆಕ್ ಮಾಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ಬ್ರೇಕ್ಔಟ್ ಕೊಟ್ಟು ಒಂದು ಕ್ಯಾಂಡಲ್ ಅನ್ನಾರು ಫಾರ್ಮೇಶನ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಇದನ್ನ ಏನ್ ಮಾಡಿದೆ, ಇಲ್ಲಿ ಇಟ್ಟಿರ್ಲಿಲ್ಲ, ಇದು ಆದ್ಮೇಲೆನೆ ಇಟ್ಟಿದ್ದೆ, ಇಲ್ಲಿಂದಾನೇ ರಿವರ್ಸ್ ಆಗ್ಬೇಕಾದ್ರೆ ಅಂತ. ಯಾಕಂದ್ರೆ ಈ ವಿಗ್ಗಳಲ್ಲಿ ಹೋಗುತ್ತೆ ಮಾರ್ಕೆಟ್ ರಿಜೆಕ್ಷನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾವಾಗ್ಲೂ. ಸೊ ಹಂಗಾಗಿ ಇಲ್ಲಿ ಇಲ್ಲ ಇಟ್ಟಿದ್ದೆ ನಾನು ಇಲ್ಲಿಂದ 43-42ರಿಂದ. ಸೊ ನನ್ನ ಮಾರ್ಕೆಟ್ ನನ್ನ ಲೈನ್ ಬದಲು ಇಲ್ಲ. ಅಲ್ಲಿಂದ ನಾನು ಫುಡ್ ಸೆಟ್ ನಾನು ಎಂಟ್ರಿನೂ ಮಾಡಿಲ್ಲ. ಕಳಿಸಿ ಅಂದ್ರೆ ಇಷ್ಟು ಕಳಿಸಿ ತೋರಿಸ್ತೀನಿ ನಿಮ್ಗೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂದ್ರೆ. ಮಾರ್ಕೆಟ್ ಅಸೆಂಡಿಂಗ್ ಟ್ರಯಾಂಗಲ್ ಮಾಡಿದೆ. ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಅಸೆಂಡಿಂಗ್ ಟ್ರಯಾಂಗಲ್ ಮಾಡಿರೋದ್ರಿಂದ ಮಾರ್ಕೆಟ್ ಏನಾದ್ರು ನಾಳೆ ಈ ಆಕ್ಚುಲಿ ಇರೋದು ಲೈನ್ ಇದು ವಿಗ್ ರಿಜೆಕ್ಷನ್ಸ್ ಆರ್ಡರ್ ಬ್ಲಾಕ್ ಲೈನ್. ಸೊ ಹಂಗಾಗಿರೋದ್ರಿಂದ ಈ ಲೈನ್ ಏನಾದ್ರು ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ನಾಳೆ ಬುಲ್ಲಿಶ್ ಹೋಗ್ಬಿಟ್ಟು ನಿಮ್ ಎಂಟ್ರಿ ಎಲ್ಲಿರ್ಬೇಕು ಅಂದ್ರೆ 26,216 ಇಂದ ಟಾರ್ಗೆಟ್ ಬಂದ್ಬಿಟ್ಟು ಆಲ್ ಟೈಮ್ ಐ ಅಲ್ಲಿ ಸ್ವಲ್ಪ ಹುಷಾರಾಗಿಡಿ. ನಿಮ್ ಕಾಸ್ಟ್ ತಂದಿಡಿ. ಇದೆ ಆಲ್ ಟೈಮ್ ಐ. ಆಲ್ ಟೈಮ್ ಇದೆ ಅಲ್ವಾ, ಕರೆಕ್ಟ್ ಮಾರ್ಕ್ ಮಾಡ್ಕೊ. ಇದೆಲ್ಲ ನಾನೇ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಆಲ್ ಟೈಮ್ ಐ ಬಂದು 276 ಇದೆ. ಸೊ ಆಲ್ ಟೈಮ್ ಐ ಬಂದ ಆ ಟೈಮಲ್ಲಿ ಬರಲ್ಲ, ಇನ್ನು ಬರಲ್ಲ. ನಾಳೆ ನನ್ನ ಟಾರ್ಗೆಟ್ ಇರೋದು ಅದರಿಂದ ಒಳಗಡೆ ಇರೋದ್ರಿಂದ ಈ ಟ್ರೆಂಡ್ ಲೈನ್ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. 26,247 ಟಾರ್ಗೆಟ್ ಇರೋದು. 26,262 ಯಾವಾಗ ಸಿಮೆಟ್ರಿಕ್ ಟ್ರಯಾಂಗಲ್ ಟಾರ್ಗೆಟ್. ಯಾಕೆ ಅಂತ ಹೇಳ್ತೀನಿ, ಮಾರ್ಕೆಟ್ ಏನಾದ್ರು ನಿಮಗೆ ನಾಳೆ ಇಲ್ಲಿಂದ ಕೆಳಗೆ ಬಂದ್ರೆ ಮತ್ತೆ ಸಪೋರ್ಟಿಗೆ ಬರ್ಬೇಕಾಗುತ್ತೆ. ಸೊ ಸಪೋರ್ಟಿಗೆ ಬಂದಾಗೂ ನಿಮ್ಗೆ ಎಂಟ್ರಿ ಮಾಡಬೇಡಿ. ಫುಲ್ ಬೇರಿಶ್ ಅಲ್ಲಿ ಯಾವಾಗ ಎಂಟ್ರಿ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿಂದ ಒಂದು ಕಪ್ ಅಂಡ್ ಹ್ಯಾಂಡ್ಲೂ ಆಗ್ಬೋದು. ಬೇರಿಶ್ ಇದನ್ನ ಬ್ರೇಕ್ಔಟ್ ಕೊಟ್ಟಂಗೂ ಆಗುತ್ತೆ. ಸಪೋರ್ಟ್ ಲೈನ್ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟಂಗ ಆಗುತ್ತೆ. ನಿಮ್ಗೆ ಎರಡು ಆಪರ್ಚುನಿಟಿ ಸಿಗುತ್ತೆ ಬೇರಿಶ್ ಹಾಕಿ. ಒಂದು ಇಲ್ಲಿಗೆ ಬಂದು ವಾಪಸ್ ರಿವರ್ಸ್ ಆಗ್ಬೋದು, ಇಲ್ಲ ಈ ಹ್ಯಾಮರ್ ಕ್ಯಾಂಡ್ಲಿಗೆ ಮಾರ್ಕೆಟ್ ರೀಟ್ರೇಸ್ಮೆಂಟ್ ಕೊಡ್ಬೋದು, ಡಿಸ್ಕೌಂಟ್ ಕೊಟ್ಟು ಹೋಗ್ಬೋದು. ಸೊ ಅದಕ್ಕೆ ನಾನೇನ್ ಮಾಡಿದೀನಿ ಹೇಳಿ, ಅವಾಗ ಟ್ರೆಂಡ್ ಲೈನು ಬಿಟ್ಟಂಗಾಗಲ್ಲ ನಿಮಗೆ. ಸೊ ಇಲ್ಲಿಂದ ಬುಲಿಶ್ ಆದ್ರೂ ಆಗ್ಬೋದು. ಯಾಕಂದ್ರೆ ರೀಟ್ರೇಸ್ಮೆಂಟ್ ಕೊಟ್ರೆ ಈ ಹ್ಯಾಮರ್ ಕ್ಯಾಂಡಲ್ ನೋಡ್ರಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸಪೋರ್ಟ್ ಲೈನ್ ಬರೋದ್ರಿಂದ ಬುಲಿಶ್ ಆಗ್ಬೋದು. ಸೊ ಹಂಗಾಗಿರೋದ್ರಿಂದ ಅದಕ್ಕೆ ನಾನು ಸೇಫ್ ಆಗಿರ್ಲಿ ಅಂತ ಯಾವಾಗ್ಲೂ ಟ್ರೇಡ್ ನ ಸೇಫ್ ಆಗಿರ್ಲಿ ಅಂದ್ಬಿಟ್ಟು ಸ್ವಲ್ಪ ಸೇಫ್ ಟ್ರೇಡ್ಗಳನ್ನ ಮಾಡಿಟ್ಟಿರ್ತೀನಿ. 26,167 ನಿಮ್ ಎಂಟ್ರಿ ಫುಡ್ ಸೈಡ್ ಅಲ್ಲಿ.
ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 26,7 ಅಲ್ಲ 26,128. ಸೆಕೆಂಡ್ ಬಂದ್ಬಿಟ್ಟು 26,117. ನಿಫ್ಟಿ ಇದೇ ತರ ಮೂವ್ಮೆಂಟ್ ಆಗಬೇಕು. ಈ ತರ ಬಿಟ್ರೆ ಮೂವ್ಮೆಂಟ್ ಆಗಕ್ ಬೇರೆ ಚಾನ್ಸಸ್ ಇಲ್ಲ. ಇವತ್ತು ಮಾರ್ಕೆಟ್ ನಮಗೂ ಸಂಬಂಧ ಇಲ್ಲದ ತರ ಹೋಯ್ತು. ಎಲ್ಲಾ ದಿವಸ ನಮ್ ತರನೇ ವರ್ಕ್ ಆಗ್ಬೇಕು ಅಂತೇನಿಲ್ಲ. ಇವತ್ತು ನಿನ್ನೆ ಬಂದಿರೋ ಮಾರ್ಕೆಟ್ ಪ್ರಕಾರ ಮಾರ್ಕೆಟ್ ಸಿಂಕ್ ಆಗಿದ್ದು. ನಾನು ಹೇಳ್ದೆ ನಿಮ್ಗೆ ಶಾರ್ಟ್ ವಿಡಿಯೋದಲ್ಲಿ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ನಾನು ನಿನ್ನೆ ಹೇಳಿದ್ದು ಬೇರಿಶ್ ಆಗ್ಬೇಕು ಅಂತ ಮಾರ್ಕೆಟ್. ಪ್ರೀ ಮಾರ್ಕೆಟ್ 9 ಗಂಟೆಗೆ ಓಪನ್ ಆಗುತ್ತೆ. ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡ್ತಾ ಇರುತ್ತೆ. 9:07ಕ್ಕೆ ಇಲ್ಲಿ ಸೆಟ್ ಆಗುತ್ತೆ. ಎಷ್ಟಕ್ಕೆ ಏನು ಅಡ್ಜಸ್ಟ್ಮೆಂಟ್ ಅಂತ. ಇದ್ದಿದ್ದು 60% ಡೌನ್, 60 ಪಾಯಿಂಟ್ ಡೌನ್. ಕರೆಕ್ಟ್ ನೋಡ್ಕೊಳ್ಳಿ. ಇದು 60 ಪಾಯಿಂಟ್ ರೆಡ್ ಅಲ್ಲಿ ಇತ್ತು ಫಸ್ಟ್ ಬೆಳಿಗ್ಗೆ. ಯಾರು ನೋಡಿದಿರ ಅವ್ರಿಗೆ ಗೊತ್ತಿರುತ್ತೆ. 9:07ರಲ್ಲಿ 60 ಪಾಯಿಂಟ್ ರೆಡ್ ಅಲ್ಲಿ ಇತ್ತು. ಮತ್ತೆ ಗಿಫ್ಟ್ ನಿಫ್ಟಿ ತೋರಿಸಿತ್ತು 160 ಪಾಯಿಂಟ್ ಪಾಸಿಟಿವ್. ಸರಿನಾ? ಮಾರ್ಕೆಟ್ ಎಲ್ಲಿ ಬರ್ಬೇಕಿತ್ತು? 26,120ರಲ್ಲಿ ಓಪನ್ ಆಗಬೇಕಿತ್ತು. ನಾನು ಅನ್ಕೊಂಡೆ ನಂದೇ ಟಾರ್ಗೆಟ್ ಒಳಗೆ ಓಪನ್ ಆಗುತ್ತೆ, ಸೊ ನಾನು ಎಂಟ್ರಿ ಕೊಡಬಹುದು. ಮಾರ್ಕೆಟ್ ಅಲ್ಲಿ ಓಪನ್ ಆಗಿಲ್ಲ. ಗ್ರೀನ್ ಕ್ಯಾಂಡಲ್ ಎಲ್ಲಿ ಓಪನ್? ಕೆಳಗೆ ಓಪನ್, ಮೇಲ್ ಕ್ಲೋಸ್ ಅಲ್ವಾ? ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಓಪನ್ ಆಯ್ತು. ಅಲ್ಲಿ ಟ್ರಾಪ್ ಮಾಡ್ತಾನೆ ಮಾರ್ಕೆಟ್ ನಮ್ಗೆ. ನಾನು ಕೆಳಗಡೆ ಹೋಗ್ತೀನಿ ಅಂತ ಯಾವಾಗ ಈ ಲೈನ್ ಬ್ರೇಕ್ ಕೊಟ್ಟು ನಂಗೆ ಕನ್ಫರ್ಮ್ ಆಯ್ತು ಇದು ಪಕ್ಕಾ ಟ್ರಾಪ್ ಅಂತ. ಸೊ ನಾನು ಎಂಟ್ರಿನೂ ಮಾಡ್ಲಿಲ್ಲ. ಯಾಕೆಂದ್ರೆ ಇಲ್ಲ ಅದೇ ಹೇಳೋದಲ್ಲ, ಈ ತರ ಮಾರ್ಕೆಟ್ ಆದಾಗ ಟ್ರಾಪ್ ಅಂತಾರೆ. ಅದನ್ನ ಟ್ರಾಪ್ ಮಾಡ್ಬಿಟ್ಟು ಇವತ್ತಿದ್ದ ಮಾರ್ಕೆಟ್ ಇಷ್ಟು ಬುಲಿಶ್ ಕೊಡೋದು ಗ್ಯಾಪ್ ಅಪ್ ಆಗ್ಬೇಕಾಯ್ತು. ಯಾಕಾಗಿಲ್ಲ ಹೇಳಿ? ಟ್ರಾಪ್ ಮಾಡ್ಬಿಟ್ಟು ನಮ್ಮನ್ನು ಹೊಡೆದ್ಬಿಟ್ಟು. ನಾನು ನಿನ್ನೆ ಹೇಳಿದ್ದೆ ಪುಟ್ ಸೈಡ್ ಅಲ್ಲಿ ತುಂಬಾ ಜನ ಇದ್ದಾರೆ, ಅದಕ್ಕೆ ಕಾಲ್ ಸೈಡ್ ಹೋಗಿ ಪುಟ್ ಸೈಡ್ ಬರುತ್ತೆ ಅಂತ, SL ಗಳನ್ನ ಹಿಟ್ ಮಾಡುತ್ತೆ ಅಂತ. ಸೊ ಇವತ್ ಕೆಲಸ ಅದೇ ಮಾಡಿದ್ದು. ಕಾಲ್ ಸೈಡ್ ಅವ್ರನ್ನೆಲ್ಲರನ್ನು ಚೆನ್ನಾಗಿ ಬೋಣಿಸ್ಬಿಟ್ಟು ಮತ್ತೆ ಕಾಲ್ ಸೈಡ್ ಮಾರ್ಕೆಟ್ ಹೋಯ್ತು. ಪುಟ್ ಸೈಡ್ ಬಂದ್ ಫಸ್ಟ್. ಸೊ ಹಂಗಾಗಿ ಆತರ ನಾನು ಯಾವಾಗ್ಲೂ ಟ್ರೇಡ್ ನ ನಿಮಗೆ ಕೊಡಲ್ಲ. ಸೇಫ್ ಟ್ರೇಡ್ ಗಳನ್ನ ಮಾಡಿ. ಯಾವಾಗ್ಲೂ ಟ್ರೇಡ್ ಮಾಡ್ಬೇಕಾದ್ರೆ ಅಕ್ಯುರೇಸಿ ಟ್ರೇಡ್ ಗಳನ್ನ ಮಾಡ್ಬೇಕು. ಸುಮ್ನೆ ನಾನು ಮಾಡ್ತೀನಿ ಅಂತ ಮಾಡಬಾರ್ದು. ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ದಲೆ ಟ್ರೇಡ್ ಮಾಡಿದ್ರೆ ನಮ್ ತಾಯನಿಗೂ ಪ್ರಾಫಿಟ್ ಮಾಡಕ್ಕಾಗಲ್ಲ. ಮಂತ್ ಎಂಡ್ ಅಲ್ಲಿ ನಿಮ್ಮ ಹತ್ರ ₹1 ಮಾಡಿದ್ರೆ ನೀವೇ ಲಾಸ್ ಮಾಡ್ಕೊಂಡಿರ್ತೀರ. ಅದಕ್ಕೆ ಯಾವಾಗ್ಲೂ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮೇಂಟೈನ್ ಮಾಡಿ. ಸೇಮ್ ಕ್ವಾಂಟಿಟಿ ಲಾಟ್ ಗಳ ಸೈಜ್ ಗಳನ್ನೇ ಮೇಂಟೈನ್ ಮಾಡಿ. ಸುಮ್ನೆ ದುಡ್ಡು ಮಾಡ್ಬೇಕು ಅಂದ್ಬಿಟ್ಟು ಒಂದೇ ಕ್ಯಾಂಡಲ್ ಹಿಡಿದ್ಬಿಡೋಣ ಅಂತ ಹೋದ್ರೆ ಮಾರ್ಕೆಟ್ ಎತ್ತಿ ಹೊರಗಡೆ ಬಿಸಾಕ್ಬಿಡುತ್ತೆ. ಇದೆಲ್ಲ ನಾನು ಕಲ್ತಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಇದೆಲ್ಲ ಅನುಭವದ ಮಾತು. ನೋಡಿ, ಇದೆಲ್ಲ ನಿಮಗ್ ಬಿಟ್ಟಿದ್ದು. ಬಿಟ್ಕಾಯಿನ್ ಏನಾಗ್ತಿದೆ ನೋಡೋಣ. ಬಿಟ್ಕಾಯಿನ್ ಅಲ್ಲಿ ರಿಜೆಕ್ಷನ್ ಆಗಿ ವಾಪಸ್ಸು ಇಲ್ಲಿಂದ ಕೆಳಗಡೆ ಬರಬಾರ್ದು ಅಂತ ಹೇಳಿದೆ. ಬಂದಿಲ್ಲ, ಮಾರ್ಕೆಟ್ ಕ್ಲೋಸ್ ಆಗಬಾರ್ದು ಇಲ್ಲಿಂದ ಕೆಳಗಡೆ ಅಂತ ಹೇಳಿದೆ. ಹಾಗೆಲ್ಲ ಬುಲಿಶ್ ಆಗಬೇಕು BTC ಎಲ್ಲ. ಗೋಲ್ಡ್ ಏನಾಗಿದೆ ನೋಡೋಣ. ಗೋಲ್ಡ್ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ನಿನ್ನೆ ಹೇಳಿದೀನಿ, ನಿನ್ನೆ ಕ್ಯಾಂಡ್ಲು ಇದು ನಾನು ಹೇಳಿದೆ ಇದರಿಂದ ಕೆಳಗಡೆ ಓಪನ್ ಆದ್ರೆ ಬೇರಿಶ್ ಅಲ್ಲಿ ನೋಡ್ಬೋದು ಚೆನ್ನಾಗಿ ಅಂತ. ಇದರಿಂದ ಮೇಲ್ಗಡೆ ಓಪನ್ ಆಗಿದ್ರೆ ಬುಲಿಶ್ ಅಲ್ಲೇ ನೋಡ್ಬೋದು ಅಂತ. ಎಕ್ಸಾಕ್ಟ್ ಇದೇ ಲೈನಿಗೆ ಹೋಗಿ ವಾಪಸ್ ಬಂದೈತಿ ಗೋಲ್ಡ್. ಸೊ ಗೋಲ್ಡ್ ಬ್ರೇಕ್ ಮಾಡಕ್ ಅದಕ್ಕೆ ತಾಕತ್ತಿಲ್ಲ. ಸೊ ಇದನ್ನ ಬ್ರೇಕ್ ಮಾಡ್ಕೊಂಡು ಹೋದ್ರೆ ಬುಲಿಶ್ ಆಗುತ್ತೆ ಅಂತ ನಾನು ಹೇಳಿದೀನಿ. ಸೊ ಅವಾಗ ಗೋಲ್ಡ್ ರೇಟ್ ಇದಾಗಿರಲ್ಲ, ಜಾಸ್ತಿ ಇರುತ್ತೆ ಅಂತ. ಸೊ ಆಗ್ತಾ ಇಲ್ಲ ಗೋಲ್ಡ್ ಕೈಲಿ. ಗೋಲ್ಡ್ ಇಲ್ಲಿಂದಾನೆ ರಿಜೆಕ್ಷನ್ ಆಗಿ ಬೇರಿಶ್ ಕಡೆ ಬರಬೇಕು. ಬ್ರೇಕ್ಔಟ್ ಕೊಡಬಾರ್ದು. ಕೊಟ್ರೆ ಗೋಲ್ಡ್ ರೇಟ್ ಎಲ್ಲ ಫುಲ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ಒಂದು ಕರೆಕ್ಷನ್ ತಗೋಬೇಕು, ಅವಾಗ್ಲೇ ಬಿಗ್ ಮೂವ್ಮೆಂಟ್ ಕೊಡಕ್ಕಾಗೋದು ಗೋಲ್ಡ್, ಇಲ್ಲಾಂದ್ರೆ ಕೊಡಕ್ಕಾಗಲ್ಲ. ನೋಡೋಣ ಏನಾಗುತ್ತೋ ಆಗ್ಲಿ. ಏನೋ ಅವತ್ತು ಗೋಲ್ಡ್ ಇಲ್ಲಿಂದ ಬಿದ್ದಾಗ ಇಲ್ಲಿಂದ ಹಿಂಗೆ ಟ್ರ್ಯಾಪ್ ಆಗಿದ್ರೆ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಬಂದ್ರೆ ಗೋಲ್ಡ್ ಅಲ್ಲಿ ದೊಡ್ಡ ಕ್ರಾಶ್ ನ ನೋಡ್ಬೇಕಾಗಿತ್ತು ನಾವು. ಓಕೆನಾ? ನನ್ನ ವಿಡಿಯೋದಲ್ಲಿ ನಾನೊಂದು ಎಂಟ್ರಿ ತಗೊಂಡಿದ್ದೆ 25,610 ಏನೋ ಅಲ್ಲ, 26,600 ಅನ್ಸುತ್ತೆ. ನನ್ನ ನಿಮ್ಗೆ ವಿಡಿಯೋದಲ್ಲಿ ಹಾಕಿದೀನಿ ನೋಡಿ. ನಾನು ಇಲ್ಲಿ ಎಂಟ್ರಿ ಕೊಟ್ಟು ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಮಾಡಿದೀನಿ. ಮಾರ್ಕೆಟ್ ನನ್ನ ಇದು SL ಕಡೆಗೂ ಬಂದಿಲ್ಲ. 11 ಪಾಯಿಂಟ್ SL ಇಟ್ಕೊಂಡಿದೆ ನೋಡಿ. ಟಾರ್ಗೆಟ್ ಇಲ್ಲಿ ಇಟ್ಕೊಂಡಿದೆ. ಟಾರ್ಗೆಟ್ ಎಕ್ಸಾಕ್ಟ್ ಆಗಿ ಹೋಗಿದೆ. ಯಾಕೆಂದ್ರೆ ಫ್ಲಾಗ್ ಅಂಡ್ ಹೋಗ್ತಿರೋ ಮಾರ್ಕೆಟ್ ಅಲ್ಲಿ ಫ್ಲಾಗ್ ಅಂಡ್ ಪೋಲ್ ಆಯ್ತು, ಮತ್ತೆ ಬುಲಿಶ್ ಆಯ್ತು. ಸೇಮ್ ಒಂದು ಸಪೋರ್ಟ್ ಲೈನ್ ಹಾಕೊಂಡಿದೆ. ಆ ಸಪೋರ್ಟ್ ಟಚ್ ಆಗಿ ಮಾರ್ಕೆಟ್ ಫುಲ್ ಬ್ಯಾಕ್ ಆಗಿರೋದು. ಸೊ ಈ ತರ ಟ್ರೇಡ್ ಗಳನ್ನ ಮಾಡಿದ್ರೆ ನಾಳೆ ಇದು ತೋರಿಸ್ತಾ ಇದೆ ನಾನು ನಾಳೆ ಬುಲಿಶ್ ಆಗಿರ್ತೀನಿ ಅಂತ. ಇದ್ರದ್ದು ಟಾರ್ಗೆಟ್ ಸಿಕ್ಕಾಪಟ್ಟೆ ಐತೆ. ಹಂಗಾಗಿ ಈ ಇದನ್ನ ತಗೋಬೇಡಿ. ಪ್ರೀಮಿಯಂ ಅಲ್ಲಿ ಆಲ್ರೆಡಿ ಮೆಲ್ಟ್ ಆಗಿರುತ್ತೆ, ಡೆಲ್ಟಾ ಸಿಗಲ್ಲ ನಿಮ್ಗೆ. ಸೊ ಬಿಡಿ ಇದನ್ನು. ಈ ಪ್ರೀಮಿಯಮ್ ನೀವು ನೋಡ್ಕೊಂಡು ಇಟ್ಕೊಂಡಿರ್ಬೇಕಾದ್ರೆ ಏನೋ ನಾಳೆ ಬುಲಿಶ್ ಆದ್ರೆ ನಿಫ್ಟಿ 260 ತನಕ ಹೋಗುತ್ತೆ. ಈ ಪ್ರೀಮಿಯಮ್ 200-270 ತನಕ ಈ ಪ್ರೀಮಿಯಂ ಮೂವ್ಮೆಂಟ್ ಆಗಬೇಕು. ಯಾವಾಗ ಈ ಲೈನ್ ಬಿಟ್ಟಾಗ ನೋಡ್ಕೊಂಡು ಸೇಫ್ ಆಗಿ ಟ್ರೇಡ್ ಮಾಡಿ. ಬೈ. ನೋಡ್ಕೊಂಡು ಸೇಫ್ ಆಗಿ ಟ್ರೇಡ್ ಮಾಡಿ. ರಿಸ್ಕ್ ರಿವಾರ್ಡ್ ಬಿಟ್ಟು ಟ್ರೇಡ್ ಮಾಡಬೇಡಿ. ಬಾಯ್.